ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 5ರ ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರೀತಿಯ ಹುಡುಕಾಟ ಭಾಗ 6. ಆಗ ಅಜಿತ್ ಫೋನ್ ರಿಂಗ್ ಆಯಿತು. ಅವನ ಅಮ್ಮ ಫೋನ್ ಮಾಡಿದ್ರು. ಡ್ರೈವ್ ಮಾಡ್ತಿದ್ದ ಅಲ್ವಾ, ಅದಕ್ಕೆ ಫೋನ್ ಸ್ಪೀಕರಲ್ಲಿ ಇಟ್ಟಿದ್ದ. ಹಲೋ, ಎಲ್ಲೋ ಇದೆಯಾ? ಮನೆ ಮದುವೆಗೆ ಯಾವಾಗ ಹೋಗ್ತೀಯಾ? ಬರೀ ಕೆಲಸ ಅಂತ ಇರ್ತೀಯಾ ಏನೋ? ಅದೆಷ್ಟು ಸಾರಿ ಹೇಳಿದೆ ನಿನಗೆ, ಈ ಪೊಲೀಸ್ ಕೆಲಸ ಬೇಡ, ನಂತರ ಡಾಕ್ಟರ್ ಆಗು ಅಂತ. ಆದರೆ ನನ್ನ ಮಾತೆಲ್ಲಿ ಕೇಳ್ತೀಯಾ ಕೇಳು ಎಂದರು ಅಜಿತ್ನ ಅಮ್ಮ ವಸುಮತಿ. ಅಮ್ಮ, ನಾನೀಗ ಮಂಗಳೂರಿಗೆ ಹೋಗ್ತಿದ್ದೀನಿ, ಮನು ಮದುವೆಗೆ. ಹೌದು, ಎಲ್ಲಿಯೇ ವಿಷಯನ ಎಲ್ಲಿಗೂ ಲಿಂಕ್ ಮಾಡ್ತೀಯಾ ನೀನು? ಒಟ್ಟಿನಲ್ಲಿ ನಾನು ಪೊಲೀಸ್ ಆಗಿರೋದು ತಪ್ಪು ಅನ್ನೋಕ್ಕೆ ಏನಾದರೂ ಒಂದು ವಿಷಯ ಹೇಳ್ತೀಯಾ ಅಲ್ವಾ ಎಂದನು ಅಜಿತ್. ಏನು ಮಾಡಲಿ ಹೇಳು, ನೀನು 3 ಹೊತ್ತು ಕೆಲಸ ಅಂತ ಹೇಳ್ತಾ ಮನೆಯಿಂದ ಹೊರಗೆ ಇರ್ತೀಯಾ. ಮದುವೆ ಮಾಡ್ಕೋ ಅಂತ ಹೇಳಿದ್ರೆ ಏನೇನೋ ಹೇಳ್ತೀಯಾ. ಇನ್ನು ನಾನೇ ಹುಡುಗಿನ ಹುಡುಕಿದ್ರೆ ನನಗೆ ಇಷ್ಟ ಆಗಲಿಲ್ಲ ಅಂತೀಯಾ. ಏನು ನಿನ್ನ ಕತೆ? ನಿಜ ಹೇಳು, ನೀನು ಯಾರನ್ನಾದರೂ ಇಷ್ಟಪಟ್ಟಿದೀಯಾ? ಇಷ್ಟಪಟ್ಟಿದ್ದರೆ ಅವಳನ್ನೇ ಮದುವೆ ಆಗೋ, ನನಗೆ ತೊಂದರೆ ಏನಿಲ್ಲ ಎಂದರು ವಸುಮತಿ. ಅಮ್ಮ, ನಾನು ಯಾರನ್ನೂ ಇಷ್ಟಪಟ್ಟಿಲ್ಲ ಎಂದನೋ. ಅವನ ಕಡೆ ಉರಿನೋಟ ಬೀರಿದಳು ಆಕರ್ಷ. ಆಗಿದ್ರೆ ನಾನು ನಿನ್ನ ಫೋನ್ಗೆ ಒಂದು ಹುಡುಗಿ ಫೋಟೋ ಕಳಿಸಿದ್ದೀನಿ, ಹೇಗಿದ್ದಾಳೆ ಅಂತ ಹೇಳೋ. ಇಷ್ಟ ಆದರೆ ಮದುವೆ ಮಾಡೋಣ, ಏನಂತೀಯ ಎಂದರು. ಅಮ್ಮ, ಹುಡುಗಿ ಇಷ್ಟ ಆಗಲಿಲ್ಲ, ಬೇರೆ ಹುಡುಗಿ ಹುಡುಕೋ ಎಂದನು ಆಕರ್ಷಾಗೆ ಕಣ್ಣು ಹೊಡೆದ. ಫೋನಲ್ಲಿ ಫೋಟೋ ನೋಡದೆ ಹುಡುಗಿ ಇಷ್ಟ ಇಲ್ಲ ಅಂತ ಹೇಳಿದ್ದಾನೆ ನೋಡಿ ಇವನು. ಹೌದಾ, ಸರಿ. ರಾಧು ಫೋನ್ ಮಾಡಿದ್ದಳು. ಆಕರ್ಷ ಅಮ್ಮ ರಾಧಾ ವಸುಮತಿ ಅವರ ಫ್ರೆಂಡ್. ಮದುವೆಗೆ ಬರಲೇಬೇಕು ಅಂತ. ನಾಳೆ ಬರ್ತೀವಿ ನಾವು. ನಿನ್ಗೊಂದು ವಿಷಯ ಹೇಳೋದು ಇತ್ತು. ರಾಧಾ ಮಗಳು ಡಾಕ್ಟರ್ ಅಂತೆ, ನೋಡೋಕೆ ತುಂಬ ಚೆನ್ನಾಗಿದ್ದಾಳೆ. ನೋಡು, ಅವಳನ್ನಾದರೂ ಒಪ್ಪಿಕೋ, ಒಳ್ಳೆ ಜೋಡಿ ಹಾಕ್ತೀರಾ. ನೀನು ಹ್ಞೂ ಅಂದರೆ ರಾಧಾ ಹತ್ರ ನಾನು ಮಾತಾಡ್ತೀನಿ ಎಂದರು ವಸುಮತಿ. ಅಮ್ಮ, ನೀನು ಒಪ್ಪಿದ್ರೆ ಸಾಕಾ? ನಾನಿನ್ನೂ ಆ ಹುಡುಗಿನ ನೋಡಬೇಕು, ಅವಳು ಇಷ್ಟ ಆಗಬೇಕು ಎಂದನು. ನಾಳೆ ಹೋಗ್ತೀಯಾ ಅಲ್ವಾ, ನೋಡುವಂತೆ ಬಿಡು. ಬೇಕಿದ್ರೆ ನನ್ನ ಬಳಿ ಫೋಟೋ ಇದೆ, ಕಳಿಸ್ತೀನಿ. ನಿನಗೆ ಇಷ್ಟ ಆಗಲಿಲ್ಲ ಅಂತ ಫೋಟೋ ನೋಡೋದೇ ಹೇಳಬೇಡ, ಆಯಿತಾ? ಒಮ್ಮೆ ಫೋಟೋ ನೋಡು, ನಿನಗೆ ಇಷ್ಟ ಆಗೇ ಹಾಕ್ತಾಳೆ ಎಂದರು ವಸುಮತಿ. ಅವರಿಗೆ ಮಗನ ತರಲೆ ಬಗ್ಗೆ ಗೊತ್ತು, ಅದಕ್ಕೆ ಹಾಗೆ ಹೇಳಿದ್ದು. ಸರಿ ಸರಿ ನೋಡುವ ಎಂದು ಫೋನ್ ಇಟ್ಟ. ನೋಡು, ನನ್ನಮ್ಮ ನಿನ್ನ ಜೊತೆ ಮದುವೆ ಮಾಡೋಕ್ಕೆ ರೆಡಿ ಇದ್ದಾರೆ. ನೀನು ಹ್ಞೂ ಅಂದರೆ ಮುಗೀತು, ಏನಂತೀಯ ಎಂದೆನೋ. ನಾನು ನಿಮ್ಮನ್ನು ಮದುವೆ ಆಗಲ್ಲ. ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಲ್ವಾ? ಸೊ ಹೇಗೆ ಮದುವೆ ಆಗಲಿ ನಾನು ಎಂದಳು ಆಕರ್ಷ. ಮದುವೆ ಆದಮೇಲೆ ಆಗುತ್ತೆ ಬಿಡು ಎಂದೆನೋ. ಮದುವೆ ಆದಮೇಲೆ ಏನಾಗುತ್ತೆ? ಮಗು ಆಗುತ್ತೆ ಅಷ್ಟೇ. ನಿಮ್ಮ ತಲೆ. ನಾನು ಲವ್ ಮಾಡಿ ಮದುವೆ ಆಗಬೇಕು ಅಂತ ಇದ್ದೀನಿ ಎಂದಳು ಆಕರ್ಷ. ಥೂ, ನೀನ ಏನೇನೋ ಹೇಳ್ತೀಯಲ್ಲೇ. ಲವ್ ಮಾಡಿನೇ ಮದುವೆ ಆಗೋಣ ಬಿಡೋ, ಇನ್ನೂ ಟೈಮ್ ಇದೆ. ನೀನು ಹೇಳೋ ರೀತಿ ನೋಡಿದ್ರೆ ನಾಳೆನೇ ಮದುವೆ ಅನ್ನೋರ ಥರ ಹೇಳ್ತಾಳೆ ಎಂದನು ಅಜಿತ್. ನನ್ನ ಕೋಪ ಇನ್ನೂ ಹೋಗಿಲ್ಲ, ನಿಮ್ಮ ಜೊತೆ ನಾನು ಮಾತಾಡಲ್ಲ ಎಂದಳು ಆಕರ್ಷ. ಮಾತಾಡಲ್ಲ ಅಂತ ಹೇಳಿ ಇಷ್ಟೊತ್ತು ಮಾತಾಡಿದ್ದೀಯಾ, ಹೀಗೆ ಹೇಳ್ತಾನೆ ಮಾತಾಡಿಬಿಡು ಎಂದನು ಅಜಿತ್. ಮುಖ ತಿರುವಿ ಕುಳಿತಳು ಆಕರ್ಷ. ಸ್ವಲ್ಪ ಸಮಯ ಬಿಟ್ಟು ಅವನ ಕಡೆ ತಿರುಗಿದಳು. ನನಗೆ ತುಂಬ ಚಳಿ ಆಗ್ತಿದೆ ಎಂದಳು ಆಕರ್ಷ. ನೀನು ಹೀಗೆ ಹೇಳಿದ್ರೆ ಹೇಗೆ? ನಾನು ಡ್ರೈವ್ ಮಾಡ್ತಿದ್ದೀನಿ, ನಿನಗೆ ಚಳಿ ಆದರೆ ತಬ್ಬಿಕೊಳ್ಳೋಕ್ಕೆ ಆಗಲ್ಲ, ಸಾರಿ ಕಣೆ ಎಂದನು ಅಜಿತ್. ಅಯ್ಯೋ ನಿಮ್ಮ, ಏನೇನೋ ಹೇಳಿದ್ರೆ ನೋಡಿ, ನನ್ನ ಹತ್ರ ಹೊಡ್ಸ್ಕೊಳ್ತೀರಾ ಅಷ್ಟೇ ಎಂದಳು ಆಕರ್ಷ. ಮತ್ತೆ ನೀನೇ ಅಲ್ವಾ ಚಳಿ ಆಗುತ್ತೆ ಅಂತ ಹೇಳಿದ್ದು, ನಾನದಕ್ಕೆ ಹಾಗೆ ಹೇಳಿದ್ದು. ಹೇಳೋದೆಲ್ಲ ಹೇಳಿ ನನ್ನ ಬೈತೀಯ ನೀನು ಎಂದೆನ. ನಾನು ಹೇಳಿದ್ದು ನನಗೆ ಚಳಿ ಆಗುತ್ತೆ ಅಂತ, ಬಂದನ್ನ ತಬ್ಕೊಳ್ಳಿ ಅಂತ ಅಲ್ಲ ಎಂದಳು ಆಕರ್ಷ. ನಾನೆಲ್ಲೋ ಡೈರೆಕ್ಟಾಗಿ ಹೇಳೋ ಬದಲು ಹಾಗೆ ಹೇಳಿದೆ ಅಂತ ಅಂದ್ಕೊಂಡೆ ಎಂದೆನ. ಅಲ್ಲ, ನಾನು ಫಸ್ಟ್ ನಿಮ್ಮನ್ನು ಭೇಟಿಯಾದಾಗ ಒಂದು ಮಾತು ಆಡಿರಲಿಲ್ಲ, ಆದರೆ ಇವತ್ತು ಏನು ಇಷ್ಟೊಂದು ಮಾತು ಎಂದಳು ಆಕರ್ಷ. ಆವಾಗ ನಿನ್ನ ಮೇಲೆ ಪ್ರೀತಿ ಇರಲಿಲ್ಲ, ಇವಾಗ ಫುಲ್ ಲವ್ ಆಗಿದೆ, ಅದಕ್ಕೆ ತುಂಬ ಮಾತಾಡ್ತಿದ್ದೀನಿ ಎಂದನು ಅಜಿತ್. ಆಕರ್ಷ ಅವನ ಕಡೆ ನೋಡಿ ಸುಮ್ಮನಾದಳು. ಅಲ್ಲೇ ಇದ್ದ ಅಜಿತ್ನ ಜಾಕೆಟ್ ತಗೊಂಡು ಕೈಯಲ್ಲಿ ಹಿಡಿದಳು. ಇದು ವಾಶ್ ಮಾಡಿರೋದಾ? ಇಲ್ಲ, ಎಷ್ಟು ದಿನ ಆಯಿತು ವಾಶ್ ಮಾಡಿ ಎಂದಳು ಆಕರ್ಷ. ಅಲ್ವೇ, ನಿನ್ನ ಕಣ್ಣಿಗೆ ಅದು ವಾಶ್ ಮಾಡಿರೋ ಥರ ಕಾಣಿಸುತ್ತಾ ಇಲ್ವಾ ಹೇಳು ಎಂದೆನೋ. ಆಕರ್ಷ ಜಾಕೆಟ್ ಹಾಕಿಕೊಂಡಳು. ಅವಳನ್ನು ನೋಡಿ ಅಜಿತ್, ಅದನ್ನು ಹಾಕಿಕೊಳ್ಳೋ ಆಸೆ ಇದ್ದರೆ ಕೇಳಿ ಹಾಕ್ಕೊಳ್ಬೇಕು ಅಲ್ವಾ, ಅದು ಬಿಟ್ಟು ಚಳಿ ಅದು ಇದು ಅಂತ ನಾಟಕ ಮಾಡ್ತಾಳೆ ಎಂದನು ಅಜಿತ್. ಆಗ ಆಕರ್ಷ, ಹೌದು ಹಾಕ್ಕೋಬೇಕು ಅನಿಸಿತು, ಹಾಗೆ ಕೇಳಿದೆ. ನೀವು ಟ್ಯೂಬ್ಲೈಟ್ ಅಂತ ನನಗೆ ಗೊತ್ತಿರಲಿಲ್ಲ ಎಂದಳ. ನನ್ನೇ ಟ್ಯೂಬ್ಲೈಟ್ ಅಂತೀಯಾ, ಮಾಡ್ತೀನಿ ತಾಳು ಅಂತ ಕಾರ್ ನಿಲ್ಲಿಸಿದ.
ಆಕರ್ಷ ಅವನ ಕಡೆ ನೋಡಿ ಸುಮ್ಮನೆ ನನ್ನ ಹೆದರಿಸಬೇಕು ಅಂತ ಕಾರ್ ನಿಲ್ಲಿಸಿದ್ದಾರೆ. ಹೇಳ್ತೀನಿ ಕೇಳಿ, ನಾನು ಭಯ ಪಡಲ್ಲ, ಸುಮ್ಮನೆ ಕಾರ್ ಸ್ಟಾರ್ಟ್ ಮಾಡಿ. ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಆ್ಯಂಡ್ ನೀವು ನನ್ನಷ್ಟು ಫಾಸ್ಟ್ ಅಲ್ಲ ಅಂತ ಗೊತ್ತು ಎಂದು ನಕ್ಕಳು ಆಕರ್ಷ. ಬಲೆ ಇದ್ದೀಯಾ ಕಣೆ ನೀನು ಎನ್ನುತ್ತಾ ಕಾರ್ ಸ್ಟಾರ್ಟ್ ಮಾಡಿದ. ಇಬ್ಬರೂ ಅದು ಇದು ಮಾತಾಡುತ್ತಾ ರಾತ್ರಿ 2 ಗಂಟೆಗೆ ಮಂಗಳೂರು ತಲುಪಿದರು. ಮನೆ ಮುಂದೆ ಕಾರು ನಿಲ್ಲಿಸಿ ಡಿಕ್ಕಿಯಲ್ಲಿ ಇದ್ದ ಬ್ಯಾಗ್ ತಗೊಂಡ ಅಜಿತ್. ಅಲ್ವೇ, ರಾತ್ರಿ ಇಷ್ಟೊತ್ತಲ್ಲಿ ಯಾರಾದರೂ ಹುಡುಗಿನ ಓಡಿಸಿಕೊಂಡು ಹೋಗೋದು ನೋಡಿದ್ದೀನಿ. ನನ್ನದೆಂಥ ಕರ್ಮ ಅಲ್ವಾ, ನಿನ್ನನ್ನು ಸೇಫ್ ಆಗಿ ಮನೆಗೆ ಕರ್ಕೊಂಡು ಬರ್ತಿದ್ದೀನಿ, ಅದು ಇಷ್ಟೊತ್ತಲ್ಲಿ ಎಂದನು ನಗುತ್ತಾ. ಓ, ಆ ಥರ ಬೇರೆ ಆಸೆ ಇತ್ತಾ ನಿಮಗೆ? ಮೊದಲೇ ಹೇಳಿದ್ರೆ ಓಡಿ ಹೋಗ್ಬೋದಿತ್ತು ಅಲ್ವಾ? ಇವಾಗ ಹೋಗೋಕ್ಕಾಗಲ್ಲ ಎಂದಳು ಆಕರ್ಷ. ಈಗಲೂ ಏನು ಕಾಲ ಮಿಂಚಿಲ್ಲ ಕಣೆ, ನೀನು ಹ್ಞೂ ಅಂದರೆ ಹೀಗೆ ಹೋಗಿ ಬಿಡೋಣ. ನಾಡಿದ್ದು ನಿನ್ನ ಅಣ್ಣನ ಮದುವೆ ಬದಲು ನಮ್ಮ ಮದುವೆ ಆಗುತ್ತೆ ಅಲ್ವಾ ಎಂದನು. ರೀ, ನನಗೆ ಲವ್ ಮಾಡಿ ಮದುವೆ ಆಗಬೇಕು ಅಂತ ಆಸೆ ಇದೆ, ಆದರೆ ಓಡೋಗಿ ಮದುವೆ ಆಗಬೇಕು ಅಂತ ಆಸೆ ಇಲ್ಲ. ಸುಮ್ಮನೆ ಬನ್ನಿ. ನಾನು ನಿನ್ನೆ ನೈಟ್ ಡ್ಯೂಟಿ ಮಾಡಿ ನಿದ್ದೆ ಮಾಡಿಲ್ಲ, ಇವತ್ತು ಕೂಡ ನಿದ್ದೆ ಇಲ್ಲ, ಫಸ್ಟ್ ಮಲ್ಕೋಬೇಕು ನಾನು ಎಂದಳು ಆಕರ್ಷ. ಅಯ್ಯೋ ಮುದ್ದು, ಮೊದಲೇ ಹೇಳಬೇಕು ಅಲ್ವಾ, ಕಾರ್ನಲ್ಲಿ ಮಲಗಬಹುದಿತ್ತು ಅಲ್ವಾ? ಅದು ನಾನು ಮಲಗಿದ್ರೆ ನಿಮಗೆ ನಿದ್ದೆ ಬರುತ್ತೆ ಅಂತ ಎದ್ದೇ ಇದ್ದೆ ನಾನು ಎಂದಳು ಆಕರ್ಷ. ಅಷ್ಟರಲ್ಲಿ ಮನೆ ಅಲ್ಲಿಗೆ ಬಂದ. ಅಣ್ಣ, ನೀನು ಮಲಗಿಲ್ವಾ ಇನ್ನು ಎಂದಳು ಆಕರ್ಷ. ಇಲ್ಲ, ಇಷ್ಟೊತ್ತು ಮಲಗಿದ್ದೆ, ನೀವು ಬರೋದು 2 ಗಂಟೆ ಆಗುತ್ತೆ ಅಂತ ಹೇಳಿದ್ರಿ ಅಲ್ವಾ, ಸೊ ಅದಕ್ಕೆ ಈಗ ಎದ್ದು ಬಂದೆ. ಊಟ ಮಾಡಿದ್ರಾ? ಏನಾದರೂ ಊಟಕ್ಕೆ ರೆಡಿ ಮಾಡ್ಲಾ ಎಂದನು ಮನು. ಬೇಡ ಅಣ್ಣ, ಬರುವಾಗ ಊಟ ಮಾಡಿದೆವು ಅಂತ ಹೇಳಿದಳು. ಮೂವರು ಮಾತಾಡುತ್ತಾ ಒಳಗೆ ಹೋದರು. ಆಕರ್ಷ ತನ್ನ ರೂಮ್ಗೆ ಹೋಗಿ ಮಲಗಿದಳು. ಇನ್ನು ಅಜಿತ್ ಮನು ರೂಮ್ಗೆ ಹೊರಟರು. ಏನ್ ಅಜಿತ್, ಲವ್ವಾ ಎಂದನು ಮನು. ಅವನ ಪ್ರಶ್ನೆಗೆ ತಬ್ಬಿಬ್ಬಾದ. ಏನ್ ಲವ್, ಏನು ಹೇಳ್ತಿದೀಯಾ ನೀನು ಎಂದನು ಅಜಿತ್. ಎಲ್ಲ ಗೊತ್ತು, ಆಗ್ಲಿಂದ ನನ್ನ ತಂಗಿನೇ ನೋಡ್ತಿದ್ದೆ ಆ್ಯಂಡ್ ನನ್ನ ತಂಗಿ ಮೇಲೆ ಬಹಳ ಕೇರ್ ಇರೋ ಆಗಿದೆ. ಅವಳ ಬ್ಯಾಗ್ ಕೂಡ ನೀನೇ ತಗೊಂಡು ಇಲ್ಲಿಯವರೆಗೂ ಬಂದಿದ್ದೀಯಾ. ಇನ್ನು ನನ್ನ ತಂಗಿ ಬೇರೆಯವರ ಡ್ರೆಸ್ ಹಾಕಿಕೊಳ್ಳೋಕೆ ಇಷ್ಟಪಡದವಳು ನಿನ್ನ ಜಾಕೆಟ್ ಹಾಕಿಕೊಂಡಿದ್ದಾಳೆ, ನಿಜ ಹೇಳು ಎಂದನು ಮನು. ಅಲ್ಲೋ, ಪೊಲೀಸ್ ನೀನಾ ಅಥವಾ ನಾನಾ ಅನ್ನೋದೇ ಡೌಟ್ ಆಗ್ತಿದೆ. ಅಲ್ಲ, 5 ನಿಮಿಷದಲ್ಲಿ ಇಷ್ಟನ್ನ ಗಮನಿಸಿದ್ದೀಯಾ ನೀನು? ಗ್ರೇಟ್ ಕಣೋ ಎಂದನು ಅಜಿತ್. ಮಾತು ಮರ್ಸ್ಬೇಡ ಕಣೋ, ಹೇಳು, ಲವ್ವಾ ಎಂದನು ಮನು. ಲವ್, ಅದು ನಿನ್ನ ತಂಗಿಗೆ ಮೊದಲು ಲವ್ ಆಗಿದ್ದು ಎನ್ನುತ್ತಾ ಎಲ್ಲ ವಿಷಯ ಹೇಳಿದ ಅಜಿತ್. ಏನು, ನನ್ನ ತಂಗಿಗೆ ಹೊಡೆದೆಯಾ? ಎಷ್ಟು ಧೈರ್ಯ ನಿನಗೆ ಎಂದನು ಮನು. ಅದು ಕಣೋ, ಅವತ್ತು ತುಂಬ ಕೋಪ ಬಂತು ನನಗೆ, ಅದಕ್ಕೆ ಹಾಗೆ ಮಾಡಿದೆ, ಸಾರಿ ಎಂದನು ಅಜಿತ್. ಓಕೆ, ಇದೊಂದ್ಸಲಿ ಕ್ಷಮೆ ಕೊಡ್ತಿದ್ದೀನಿ, ಇನ್ನೊಮ್ಮೆ ಹೀಗೆ ಆದರೆ ಸರಿ ಇರಲ್ಲ ನೋಡು. ನನ್ನ ತಂಗಿ ಇಷ್ಟಪಟ್ಟಿದ್ದಾಳೆ ನಿನ್ನನ್ನು, ಸೊ ಚೆನ್ನಾಗಿ ನೋಡ್ಕೋ ಅವಳನ್ನು. ಅವಳಿಗೆ ನೋವು ಆಗಬಾರದು, ಅವಳು ಸ್ವಲ್ಪ ತರಲೆ ಅಷ್ಟೇ, ಆದರೆ ತುಂಬ ಒಳ್ಳೆಯವಳು ಅಂತ ಹೇಳಿದ ಮನು. ಗೊತ್ತು ಕಣೋ, ನಿನಗೆ ನಾನು ಓಕೆ ಅಲ್ವಾ? ನಾನು ಅವಳನ್ನು ತುಂಬ ಇಷ್ಟಪಡ್ತೀನಿ ಕಣೋ. ಮನೆಯಲ್ಲಿ ಅಂಕಲ್ ಆಂಟಿ ಒಪ್ಪುತ್ತಾರಾ ಎಂದನು ಅಜಿತ್. ಡೋಂಟ್ ವರಿ, ಡ್ಯಾಡಿ ಮಮ್ಮಿಗೆ ಅಕ್ಕೂ ಸಂತೋಷನೇ ಮುಖ್ಯ. ಅದು ಅಲ್ಲದೆ ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ, ಅವರಿಗೆ ನೀನು ಅಂದರೆ ಇಷ್ಟ. ಆ್ಯಂಡ್ ನಮ್ಮ ಆಕರ್ಷಾಗಿ ನಿನಗಿಂತ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳು ಎಂದನು ಮನು. ಥ್ಯಾಂಕ್ಸ್ ಕಣೋ ಅಂತ ತಬ್ಬಿಕೊಂಡ ಅಜಿತ್. ತೋ ಬಿಡೋ, ಇದು ನಾನು, ನನ್ನ ತಂಗಿ ಅಲ್ಲ ಎಂದನು ಮನು. ಇಬ್ಬರು ಖುಷಿಯಲ್ಲಿ ಮಾತಾಡುತ್ತಾ ಮಲಗಿದರು. ಮಾರನೇ ದಿನ ಅಕ್ಕು ಆ್ಯಂಡ್ ಅಜಿತ್ ನಿಕ್ಕಿ ಮನೆಗೆ ಹೊರಟರು. ನಿಖಿತಾ ತನ್ನ ರೂಮ್ನಲ್ಲಿ ಇದ್ದಳು. ಅತ್ತೆ ಅತ್ತೆ, ಎಲ್ಲಿದ್ದೀರಾ ಎಂದಳು ಆಕರ್ಷ. ಇಲ್ಲೇ ಇದ್ದೀನಿ, ಇವಾಗ ಬಂದೆಯಾ? ನಿನ್ನ ಫ್ರೆಂಡ್ ಮದುವೆ ಇವತ್ತು ಬಂದಿದ್ದಾಳೆ ಎನ್ನುತ್ತಾ ಅಡುಗೆ ಮನೆಯಿಂದ ಹೊರಬಂದರು ಪಾರ್ವತಿ ಅವರು. ಆಕರ್ಷ ಜೊತೆ ಇದ್ದ ಅಜಿತ್ನ ನೋಡಿ ಇದ್ಯಾರು ಎಂದರು. ಇವರು ನಿಮ್ಮ ಮಗ ಅಂತೆ ಎಂದಳು ಆಕರ್ಷ ಕಣ್ಣು ಹೊಡೆದು. ಅವಳ ಮಾತು ಕೇಳಿ ಅಜಿತ್ ಆ್ಯಂಡ್ ಪಾರ್ವತಿ ಶಾಕ್ ಆದರು. ಆಂಟಿ, ನಾನು ಮನೆ ಫ್ರೆಂಡ್ ನಿಕ್ಕಿ ಅವರನ್ನು ನೋಡೋಕೆ ಅಂತ ಬಂದೆ ಎಂದನು ಅಜಿತ್. ಏನು ಸುಸಿ, ಏನೇನೋ ಹೇಳ್ತಿದೀಯಾ? ಏನು ಸಮಾಚಾರ ಎಂದರು. ಏನು ಸಮಾಚಾರ ಇಲ್ಲ ಅತ್ತೆ, ನೀವು ಏನು ಅಂದ್ಕೊಂಡಿದ್ದೀರೋ ಅದೇ ಸಮಾಚಾರ ಎಂದಳು. ನಿನ್ನ ಮಾತು ನಡೀಲಿ ನಡೀಲಿ, ಏನು ಕೆಲಸ ಮಾಡ್ತಾನೆ ನನ್ನ ಮಗ ಎಂದರು ಪಾರ್ವತಿ. ನಿನ್ನ ಮಗನ್ನೇ ಕೇಳು ಅತ್ತೆ, ನಾನು ನಿಕ್ಕಿ ಜೊತೆ ಮಾತಾಡಬೇಕು ಅಂತ ಅಲ್ಲಿಂದ ಓಡಿದಳು ಆಕರ್ಷ. ಹೇಳಪ್ಪ ಮುದ್ಮಗನೆ, ಏನು ಕೆಲಸ ಮಾಡ್ತೀಯಾ? ಡಾಕ್ಟರ್ ಅಂತೂ ಆಗಿರಲ್ಲ ಗೊತ್ತು ಎಂದರು. ಆಂಟಿ, ನೀವು ಕೂಡ ನಂಬೋಕ್ಕೆ ಸಾಧ್ಯ ಆಗ್ತಿಲ್ಲ ಎಂದೆನು.
ಅದು ಹಾಗೆ, ಅವಳಿಗೆ ನನ್ನ ಮಗನ್ನ ಮದುವೆ ಆಗೋಕ್ಕೆ ತುಂಬ ಆಸೆ ಇತ್ತು. ಮುದ್ದಾಗಿ ಅತ್ತೆ ಅತ್ತೆ ಅಂತಾಳೆ. ಆದರೆ ನನಗೆ ಮಗನೇ ಇಲ್ಲ ನೋಡು. ಅವತ್ತೇ ಫಿಕ್ಸ್ ಆಗಿದ್ದೆ, ಅವಳನ್ನು ಮದುವೆ ಆಗೋ ಹುಡುಗ ನನ್ನ ಮಗ ಅಂತ. ಅದಕ್ಕೆ ನಿನ್ನನ್ನ ಮಗ ಅಂತ ಹೇಳಿದ್ದು ಎಂದರು ಪಾರ್ವತಿ. ಹೌದಾ ಅಮ್ಮ, ನಾನು ಪೊಲೀಸ್, ಮನು ಫ್ರೆಂಡ್. ಹಾಗೆ ರಾಧಾ ಆಂಟಿ ಇದ್ದಾರೆ ಅಲ್ವಾ, ಅವರ ಫ್ರೆಂಡ್ ವಸುಮತಿ ಅವರ ಮಗ ಎಂದನು. ಅಯ್ಯೋ, ನೀನು ನಮ್ಮ ವಸು ಮಗನ ನೀನು? ಅವಳು ನನ್ನ ಫ್ರೆಂಡ್ ಕೂಡ ಹೌದು ಎಂದರು. ಹೌದಾ ಅಂತ ಹೇಳಿ ಅವರ ಜೊತೆ ಮಾತಾಡಿ ನಿಖಿನ ಮಾತಾಡಿಸೋಕೆ ಅಂತ ಅವಳ ರೂಮ್ಗೆ ಹೋದ. ಆಕರ್ಷ ಅವಳ ತಲೆ ತಿನ್ನುತ್ತಿದ್ದಳು. ಹಾಯ್ ನಿಖಿತಾ ಅವರೇ ಎಂದನು ಅಜಿತ್. ಇವನನ್ನ ನೋಡಿ ಶಾಕ್ ಆದಳು ಅವಳು. ಸರ್, ನೀವು ಅವತ್ತು? ಆಕರ್ಷ, ನಾವವತ್ತು ನಿನ್ನ ಧೈರ್ಯದ ಬಗ್ಗೆ ಚಾಲೆಂಜ್ ಮಾಡಿದ್ವಿ ಅಲ್ವಾ? ನಾನು ಇವರಿಗೆ ಅಲ್ವಾ ಪ್ರಪೋಸ್ ಮಾಡು ಅಂತ ಹೇಳಿದ್ದು ಎಂದಳು. ಪರವಾಗಿಲ್ಲ ಕಣೆ, ನಿನಗೆ ನೆನಪಿನ ಶಕ್ತಿ ಚೆನ್ನಾಗಿದೆ ಅಲ್ವಾ ಎಂದಳು ಆಕರ್ಷ. ಅಂದರೆ ಇವಳು ನಿಮ್ಮ ಮಾತು ಕೇಳಿ ನನಗೆ ಪ್ರಪೋಸ್ ಮಾಡಿದ್ದ? ನಾನೆಲ್ಲೂ ನನ್ನ ಇಷ್ಟಪಟ್ಟು ಪ್ರಪೋಸ್ ಮಾಡಿದ್ದು ಅಂದ್ಕೊಂಡಿದ್ದೆ ಎಂದನು ಅಜಿತ್. ನೀವು ನನಗೆ ಇಷ್ಟ ಆಗಿದ್ದಕ್ಕೆ ಪ್ರಪೋಸ್ ಮಾಡಿದ್ದು, ಇಲ್ಲ ಅಂದರೆ ನಾನು ಪ್ರಪೋಸ್ ಮಾಡ್ತಿರ್ಲಿಲ್ಲ ಗೊತ್ತಾ ಎಂದಳು ಆಕರ್ಷ. ನಿಖಿಗೆ ಅಜಿತ್ ಬಗ್ಗೆ ಹೇಳಿದಳು. ಹಾಗೆ ಅವಳು ಅವರನ್ನು ಇಷ್ಟಪಡೋದರ ಬಗ್ಗೆ ಕೂಡ ಹೇಳಿದಳು. ಸರ್, ನಾನು ನಿಮ್ಮನ್ನ ಅಣ್ಣ ಅಂತ ಕರೀಲ ಎಂದಳು ನಿಖಿ. ಕರೀರಿ, ಮನುನ ಮದುವೆ ಆಗ್ತಿದ್ದೀರಿ ಅಂದರೆ ನನಗೆ ತಂಗಿನೇ ಅಲ್ವಾ ಎಂದನು ಅಜಿತ್. ಅಯ್ಯೋ ಮನು ಸರ್, ನಾನು ಮದುವೆ ಆಗ್ತಿದ್ದೀನಿ ಅಂತ. ನೀವವರ ಫ್ರೆಂಡ್ ಅಂತ ಅಣ್ಣ ಅಂತ ಹೇಳಲಿಲ್ಲ ನಾನು ಎಂದಳು ನಿಖಿ. ಮತ್ತೆ ಯಾಕಣ್ಣ ಅಂದಿದ್ದು? ಅದು ಈ ನನ್ನ ಫ್ರೆಂಡ್ ಇದ್ದಾಳೆ ಅಲ್ವಾ, ಯಾವಾಗಲೂ ಹೇಳ್ತಿದ್ಲು, ನಿಖಿ ನಿನಗೆ ಯಾಕೆ ಅಣ್ಣ ಇಲ್ಲ, ಇದ್ದಿದ್ರೆ ನಾನು ಅವರನ್ನೇ ಮದುವೆ ಆಗ್ತಿದ್ದೆ ಅಂತ ಹೇಳ್ತಿದ್ಲು. ಸೊ ಅದಕ್ಕೆ ನೀವು ಇವಳನ್ನ ಮದುವೆ ಆಗೋ ಹುಡುಗ ಅಲ್ವಾ, ಅದಕ್ಕೆ ನೀವು ಅಣ್ಣ ನನಗೆ ಎಂದಳು ನಿಖಿ. ಅಜಿತ್ ಇವಳ ಮಾತು ಕೇಳಿ ನಕ್ಕು ಬಿಟ್ಟ. ಆಕರ್ಷ ಅಂದರೆ ಇವರಿಗೆ ಎಷ್ಟು ಕಾಳಜಿ ಪ್ರೀತಿ ಅನ್ನೋದು ಅವನಿಗೆ ತಿಳಿಯಿತು. ಮಾರನೇ ದಿನ ಅಜಿತ್ನ ಅಪ್ಪ ಅಮ್ಮ ಇಬ್ಬರು ಮುಂಬೈಯಿಂದ ಬಂದಿದ್ದರು. ಅವನ ತಂದೆ ಮಾಧವ ಅವರು ಬಿಸ್ನೆಸ್ ಮ್ಯಾನ್. ಮುಂಬೈನಲ್ಲಿ ಸ್ವಂತ ಕಂಪನಿ ಕೂಡ ಇದೆ ಅವರದ್ದು. ಮನೆ ಆಕರ್ಷ ಪ್ರೀತಿಯ ಬಗ್ಗೆ ತನ್ನ ತಂದೆ ತಾಯಿ ಬಳಿ ಹೇಳಿದ್ದ. ಅವರು ಕೂಡ ಅವರ ಪ್ರೀತಿಗೆ ಒಪ್ಪಿಗೆ ನೀಡಿದ್ದರು. ರಾಧಾ ಅವರು ಇದೇ ವಿಷಯವನ್ನು ವಸು ಬಳಿ ಹೇಳಿ ಮಾತಾಡುತ್ತಿದ್ದರು. ಅಲ್ಲ ನೋಡು ರಾಧಾ, ನನ್ನ ಮಗ ತನ್ನ ಪ್ರೀತಿ ಬಗ್ಗೆ ನನ್ನ ಬಳಿ ಹೇಳೇ ಇಲ್ಲ ಅಂತ ವಸು ಅವರು ಹೇಳಿದ್ದರು. ಹೌದು, ನಮ್ಮ ಆಕರ್ಷ ಕೂಡ ನಮ್ಮ ಬಳಿ ಹೇಳಿಲ್ಲ. ಇಬ್ಬರು ಒಬ್ಬರಿಗೊಬ್ಬರು ಇಷ್ಟಪಟ್ಟಿದ್ದಾರೆ. ಇವರ ಮದುವೆ ಮಾಡಿಬಿಟ್ಟರೆ ಮುಗೀತು ನೋಡು ಎಂದರು ರಾಧಾ. ಮಾಡುವ ಬಿಡು, ಅದಕ್ಕೇನಂತೆ ಎಂದರು ವಸುಮತಿ. ಅಯ್ಯೋ, ನನ್ನ ಮಗಳ ಜಾತಕದಲ್ಲಿ ದೋಷ ಇದೆ ಅಂತೆ. ಅವಳಿಗೆ 26 ವರ್ಷ ತುಂಬೋದರ ಒಳಗೆ ಮದುವೆ ಮಾಡಬೇಕಂತೆ. ಇನ್ನು 2 ತಿಂಗಳಿಗೆ ಅವಳಿಗೆ 26 ಆಗುತ್ತೆ. ನಾವು ಮದುವೆ ಮಾಡಿಕೋ ಅಂತ ಅದೆಷ್ಟು ಹೇಳಿದ್ರೂ ಒಪ್ಪುತ್ತಿಲ್ಲ ಅವಳು ಎಂದರು ರಾಧಾ. ಅದೇ ಸಮಯಕ್ಕೆ ಕೃಷ್ಣ ಮಾಧವ ಅಲ್ಲಿಗೆ ಬಂದರು. 4 ಜನ ಮಾತಾಡಿ ಮನು ಮದುವೆ ಜೊತೆ ಆಕರ್ಷ ಮದುವೆ ಕೂಡ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡರು. ಇನ್ನು ಆಕರ್ಷನ ಒಪ್ಪಿಸೋದು ಒಂದು ಬಾಕಿ ಇತ್ತು ಅಷ್ಟೇ. ಆಕರ್ಷ ಮತ್ತೆ ಅಜಿತ್ ಬಳಿ ಈ ಮದುವೆ ಬಗ್ಗೆ ಹೇಳಿದರು. ಅಜಿತ್ ತನ್ನ ತಂದೆ ತಾಯಿ ಹೇಳಿದಂತೆ ಅಂತ ಹೇಳಿದ. ಆದರೆ ಆಕರ್ಷ ಮಾತ್ರ ಕ್ಯಾತೆ ತೆಗೆದಿದ್ದಳು. ಪಪ್ಪ, ನಾನು ಮದುವೆ ಆಗಲ್ಲ ನೋಡಿ, ನಮ್ಮ ಎಂಗೇಜ್ಮೆಂಟ್ ಆಗಿಲ್ಲ, ಕೈಯಲ್ಲಿ ರಿಂಗ್ ಇಲ್ಲ, ಏನೂ ಇಲ್ಲ ಎಂದಳು ಆಕರ್ಷ. ಅಯ್ಯೋ, ರಿಂಗ್ ಇಲ್ಲ ಅಂತ ಬೇಜಾರಾಕೆ? ತಗೋ, ಈ ರಿಂಗ್ ಅವನಿಗೆ ಹಾಕು. ಅಜಿತ್, ಈ ರಿಂಗ್ ಅವಳಿಗೆ ಹಾಕು ಅಂತ ಕೃಷ್ಣ ಇಬ್ಬರು ಕೈಗೂ ರಿಂಗ್ ಕೊಟ್ಟರು. ಮುಖ ಊದಿಸಿಕೊಂಡು ರಿಂಗ್ ಹಾಕಿದಳು ಆಕರ್ಷ. ಎಂಗೇಜ್ಮೆಂಟ್ ಆಯಿತು, ಆದರೆ ನನಗೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಆಸೆ ಇತ್ತು. ಈಗ ಅದಾಗಲ್ಲ ಎಂದಳು ಆಕರ್ಷ. ಅದಕ್ಯಾಕೆ ಚಿಂತೆ? ಎಲ್ಲರೂ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡ್ತಾರೆ, ನೀನು ಹೊಸ ಥರ ಪೋಸ್ಟ್ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸು ಅಂತ ಹೇಳಿದ ಮನು. ಕೋಪದಲ್ಲಿ ಅವನ ಕಡೆ ನೋಡಿದಳು ಆಕರ್ಷ. ಅಂಕಲ್, ಅವಳಿಗೆ ಈಗಲೇ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂದರೆ ಬೇಡ, ಒತ್ತಾಯ ಮಾಡಬೇಡಿ ಎಂದನು ಅಜಿತ್. ನೀವೆಲ್ಲ ಎಷ್ಟು ಹೇಳ್ತಿದ್ದೀರಾ ಅಂದರೆ ನನಗೆ ಒಪ್ಪಿಗೆ ಇದೆ ಎಂದಳು ಆಕರ್ಷ. ಅವಳು ತನ್ನ ಒಪ್ಪಿಗೆ ತಿಳಿಸಿದ್ದು ಎಲ್ಲರಿಗೂ ಖುಷಿಯಾಗಿತ್ತು. ಮಾರನೇ ದಿನ ಮನು ನಿಖಿ ಮದುವೆ ಜೊತೆ ಆಕರ್ಷ ಅಜಿತ್ ಮದುವೆಗೆ ಕೂಡ ತಯಾರಿ ನಡೆದಿತ್ತು. ಹಿರಿಯರ ಸಮ್ಮುಖದಲ್ಲಿ 2 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು. ಎಲ್ಲರ ಮುಖದಲ್ಲೂ ನಗು, ಸಂತೋಷ ಕಾಣಿಸುತ್ತಿತ್ತು. ಮದುವೆ ಆದರೆ ತಾನು ಲವ್ ಮಾಡಿನೇ ಮದುವೆ ಆಗೋದು, ಜೊತೆಗೆ ಡಾಕ್ಟರ್ನ ಮಾತ್ರ ಮದುವೆ ಆಗಲ್ಲ ಅಂತ ಹೇಳುತ್ತಿದ್ದವಳು ಕೊನೆಗೂ ತನ್ನ ಮಾತನ್ನು ನಿಜ ಮಾಡಿದ್ದಳು. ಇವಳು ಲವ್ ಮಾಡಲ್ಲ, ಲವ್ ಮಾಡೋ ಅಷ್ಟು ಧೈರ್ಯ ಇಲ್ಲ ಅಂತ ಹೇಳುತ್ತಿದ್ದವರಿಗೆ ತನ್ನ ಧೈರ್ಯದ ಬಗ್ಗೆ ಹೇಳದೆ ಮಾಡಿ ತೋರಿಸಿದ್ದಳು.
ಮೊದಲ ನೋಟದಲ್ಲೇ ತನ್ನ ಮನಕದ್ದ ಹುಡುಗನ ಜೊತೆ ಸಪ್ತಪದಿ ತುಳಿದಿದ್ದಳು ಅವಳು. ತನ್ನ ಜೊತೆ ತರಲೆ ಮಾಡುತ್ತಾ ಹುಚ್ಚುಡುಗಿ ಇವಳು ಅಂದುಕೊಳ್ಳುತ್ತಿದ್ದವನಿಗೆ ತನ್ನ ಪ್ರೀತಿಯ ಹುಚ್ಚನ್ನ ಇಡಿಸಿದ್ದಳು ಅವಳು. ಆಕರ್ಷ ಎಲ್ಲರಿಗಿಂತ ತರಲೆ ಆಗೋ ತಲೆ ಯೋಚನೆ ಉಳ್ಳವಳು ಅಂತ ಅನಿಸಿದ್ರೆ ಇವಳನ್ನ ಮದುವೆ ಆಗೋ ಹುಡುಗನಿಗೆ ನಿಜ ಹುಚ್ಚು ಹಿಡಿಯುತ್ತೆ ಅನ್ನಿಸುತ್ತಿತ್ತು ಎಲ್ಲರಿಗೂ. ಆದರೆ ಅಜಿತ್ ಅವಳಿಗಿಂತ ಹೆಚ್ಚು ತರಲೆ ಮಾಡುತ್ತಾನೆ ಅನ್ನೋದು ಎಲ್ಲರಿಗೂ ತಿಳಿದಿಲ್ಲ. ಅವಳ ಹೆಸರಿಗೆ ತಕ್ಕಂತೆ ಎಲ್ಲರನ್ನೂ ತನ್ನೆಡೆಗೆ ಆಕರ್ಷಿಸುತ್ತಾ ಪರಿಶುದ್ಧವಾದ ಮನಸ್ಸನ್ನು ಹೊಂದಿದ್ದವಳು ಆಕರ್ಷ. ಅವಳ ಪರಿಶುದ್ಧ ಮನಸ್ಸಿನಲ್ಲಿರುವ ಪ್ರೀತಿಯ ಶೋಧನೆ ಮಾಡಿದವನು ಅಜಿತ್. ಇಬ್ಬರ ದಾಂಪತ್ಯ ಜೀವನ ಚೆನ್ನಾಗಿರಲಿ ಅಂತ ಎಲ್ಲರೂ ಕೇಳಿಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.